ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಉಷಾ ರವಿಚಂದ್ರ. ನಮ್ಮ ಹಾಸನದ ಹತ್ತಿರ ಗೌರಿಪುರದ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಕನಸು ನನ್ಸಾಗಿರೋ ಕತೆ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಇವಾಗ ಸಾಮಾನ್ಯ ರೈತರ ಮನೆ, ಆದರೆ ದೊಡ್ಡ ಯೋಜನೆ. ಉತ್ತಮ ಗುಣಮಟ್ಟದ ಕುರಿ ಮತ್ತು ಆಡು ಸಾಕಾಣಿಕೆ ಮಾಡಬೇಕು ಅನ್ನೋ ಗುರಿಯಿಂದ ಇದೀಗ ಶ್ರೀ ಕರೇಬೀರ ಕುರಿ ಮತ್ತು ಆಡು ಫಾರ್ಮ್ ಜನ್ಮ ತಗೊಂಡಿದೆ. ಇಲ್ಲಿ ನಾವು ನೋಡುವ ಪ್ರತಿಯೊಂದು ಕುರಿ, ಪ್ರತಿಯೊಂದು ಆಡು ಪ್ರೇಮದಿಂದ, ಕಾಳಜಿಯಿಂದ ಸಾಕಲಾಗ್ತಿದೆ. ಸ್ವಚ್ಛ ಪರಿಸರ ಆಗಿರ್ಬೋದು, ಉತ್ತಮ ಆಹಾರ ವ್ಯವಸ್ಥೆ, ಆರೋಗ್ಯಕರ ಜಾತಿಗಳು, ಇದೇ ಈ ಫಾರ್ಮ್ನ ವಿಶೇಷತೆ ಅಂತ ಹೇಳ್ಬೋದು. ನಮ್ಮ ಜೊತೆ ಇರುವವರು ಕುಟುಂಬದ ಎಲ್ಲ ಸದಸ್ಯರು. ಈ ಫಾರ್ಮ್ನ ನೋಡ್ಕೋತಾ ಇರೋದು ಒಂದು ಫ್ಯಾಮಿಲಿ. ಪ್ರತಿದಿನ ಪ್ರತಿಶ್ರಮ, ಪ್ರತಿದಿನ ಕಾಳಜಿ, ಇದೇ ಇವರ ಫಲವೇ ಇಷ್ಟು ಉತ್ತಮ ಗುಣಮಟ್ಟದ ಪಶುಗಳು, ಆಡುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು ಇರೋದು. ನೀವೇನಾದರೂ ಹೊಸ್ದಾಗಿ ಫಾರ್ಮಿಂಗ್ ಶುರು ಮಾಡಬೇಕಾ, ಅಥವಾ ಉತ್ತಮ ಜಾತಿಯ ಕುರಿ ಮತ್ತು ಆಡು ಬೇಕಾ? ಹಾಗಿದ್ರೆ ದಯವಿಟ್ಟು ಇದೇ ನಿಮ್ಮ ಸರಿಯಾದ ಸ್ಥಳ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಥಳ ಬಂದು ಗೌರಿಪುರ, ದುದ್ದ ಹೋಬಳಿ, ಹಾಸನ ತಾಲೂಕು. ನಾನು ಇಲ್ಲಿ ಇನ್ನೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ, ಏನಂದ್ರೆ ಇಂದು ಯುವಕರು ಕೆಲಸ ಹುಡುಕೋದಕ್ಕಿಂತ ಕೆಲಸ ಸೃಷ್ಟಿಸೋ ಕಾಲ ಬಂದಿದೆ. ಹಳ್ಳಿಲೇ ಇದ್ದು ನಮ್ಮ ಕೈಯಲ್ಲಿ ಇರುವ ಸಂಪನ್ಮೂಲಗಳಿಂದ ದೊಡ್ಡ ಯಶಸ್ಸು ಸಾಧಿಸ್ಬೋದು ಅನ್ನೋದಕ್ಕೆ ಈ ಕರೇಬೀರ ಕುರಿ ಮತ್ತು ಆಡು ಫಾರ್ಮೇ ಒಳ್ಳೆ ಉದಾಹರಣೆ. ಇದೊಂದು ಚಿಕ್ಕ ಆಲೋಚನೆ, ಶ್ರಮ ಮತ್ತು ಸಹನೆ ಇದ್ರೆ ಸಾಕು, ಯಾವುದು ಅಡ್ಡಿಯಾಗಲ್ಲ. ನಗರಕ್ಕೆ ಹೋಗ್ಬೇಕು ಅನ್ನೋದೇನಿರಲ್ಲ. ನಮ್ಮ ಊರಲ್ಲೇ ಉದ್ಯಮ ಮಾಡಿ ಇತರಿಗೆ ಉದ್ಯೋಗ ಕೊಡುವ ಮಟ್ಟಕ್ಕೆ ಬೆಳಿಬೋದು. ಯುವಕರೇ, ಕನ್ಸು ಕಾಣಿ, ಪ್ರಯತ್ನ ಮಾಡಿ, ಆದರೆ ಕೈ ಬಿಡಬೇಡಿ. ಖಂಡಿತ ಯಶಸ್ಸು ನಿಮ್ಮದಾಗಿರುತ್ತೆ. ಓಕೆ, ಹಾಗಿದ್ರೆ ಈ ಜರ್ನಿಲಿ ನೀವು ಕೂಡ ನನ್ನ ಜೊತೆ ಭಾಗಿಯಾಗ್ತೀರಾ ತಾನೆ? ಲೆಟ್ಸ್ ಗೋ. ಈ ಫಾರ್ಮು ಸುತ್ತ ನೋಡಬೇಕು ಅಂದರೆ ಇಲ್ಲಿ 2 ಎಕರೆ ಜಮೀನಿದೆ, ಹೊಲ ಇದೆ. ಸುತ್ತ ಸ್ವಚ್ಛ ಪರಿಸರ. ಈ ಹೊಲದಲ್ಲಿ ತೆಂಗು ಇದೆ, ಬಾಳೆ ಇದೆ, ಒಂದು ಹಸು ಇದೆ. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ. ಎಸ್, ನಮಸ್ತೆ ಎಲ್ಲರಿಗೂ. ನಾವಿವತ್ತು ಬಂದಿದ್ದೀವಿ ಶ್ರೀ ಕರೇಬೀರ ಕುರಿ ಫಾರ್ಮ್ಗೆ. ಎಸ್, ಈ ಕುರಿ ಫಾರಂ ಇರೋದು ಹಾಸನ ಮತ್ತೆ ದುದ್ದ ಮೇನ್ ರೋಡಲ್ಲಿ ಗೌರಿಪುರ ಕ್ರಾಸ್ ಅಂತ ಬರುತ್ತೆ. ಹಾಸನಿಂದ ಕೇವಲ 6 ಕಿಲೋಮೀಟರ್ ಇದೆ. ಸೊ ಅಲ್ಲಿದೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಈ ಕುರಿ ಫಾರ್ಮ್ಗೆ ವಿಸಿಟ್ ಮಾಡ್ಬೋದು. ಮತ್ತೆ ಇಲ್ಲಿ ಎಲ್ಲಾ ತರ ತಳಿ ಕುರಿಮರಿಗಳು ಅವೈಲಬಲ್ ಇದೆ. ಕುರಿಮರಿ ಅಂದ್ರೆ ದೊಡ್ಡದು ಕುರಿಗಳು ಕೂಡ ಅವೈಲಬಲ್ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ನನ್ನ ಜೊತೆ ಬರ್ತೀರಾ ನೋಡೋದಿಕ್ಕೆ? ಥ್ಯಾಂಕ್ ಯು. ಸೊ ನಾವೀ ಕುರಿ ಫಾರಮಿಗೆ ಬಂದಿದ್ದೀವಲ್ಲ, ಈ ಕುರಿ ಫಾರ್ಮ್ದು ಓನರ್ನ ನಾವು ಕರ್ಬಿಟ್ಟು ಮಾತಾಡೋಣ ಅವ್ರ ಜೊತೆ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಹೇಮಾವತಿ. ಹೌದಾ? ಇದು ಕುರಿ ಫಾರಂ ನಿಮ್ದೇನಾ? ಹೌದು ಮ್ಯಾಮ್. ನಿಮ್ ಕುರಿ ಫಾರಂ ಹೆಸರೇನು ಬರುತ್ತೆ ಮೇಡಮ್? ಶ್ರೀ ಕರೇಬೀರ ಕುರಿ ಫಾರ್ಮ್. ಇದು ಹಾಸನದಿಂದ 6 ಕಿಲೋಮೀಟರ್ ಗೌರಿಪುರ ಕ್ರಾಸ್. ಗೌರಿಪುರ ಮೇಡಮ್, ನಿಮ್ಮ ಹತ್ರ ಯಾವ್ಯಾವ ತರ ಕುರಿ ಮರಿಗಳು ಸಿಗ್ತವೆ ಮೇಡಮ್? ಕೆಂಗುರಿ, ಅಮ್ಮಿಂಗಡ, ಇನ್ನು ಈಗ ಸದ್ಯಕ್ಕೆ ಅದು 2 ಅವೈಲಬಲ್ ಇದೆ ಮ್ಯಾಮ್. 2 ತಳಿಗಳಿದೆ. ಒಟ್ಟು ಎಷ್ಟು ಕುರಿಗಳು ಈ ಶೆಡ್ ಅಲ್ಲಿ ಇದೆ ಮೇಡಮ್? 50 ಕುರಿಗಳಿದೆ. ಓಕೆ. ಅದೇ ಏನಂದ್ರೆ ಈ ಕುರಿಗಳನ್ನೆಲ್ಲ ಎಲ್ಲಿಂದ ತರಿಸ್ತೀರಾ ಅಂತ ಕೇಳ್ಬೋದಾ? ಒಂದು ಕೆಂಗುರಿನ ಕುಂಕುಮಕಳ್ಳಿಯಿಂದ ತರಿಸ್ತೀವಿ. ಮತ್ತೆ ಅಮ್ಮಿಂಗಡದಿಂದಲೇ ತರಿಸ್ತೀವಿ. ಅಮ್ಮಿಂಗಡ ಅಂದ್ರೆ ಅದೆಲ್ಲಿ ಬರುತ್ತೆ ಮೇಡಮ್, ತಿಳ್ಕೊಬೋದಾ? ಹೊಸಪೇಟೆ. ಹೊಸಪೇಟೆ ಹತ್ರ. ಹೌದು. ಈಗ ನಾನು ಬಂದ ತಕ್ಷಣನೇ ನೋಡ್ದೆ, ಕೊಂಬುಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಒಂದ್ರಕ್ಕಿಂತ ಒಂದ್ ಚೆನ್ನಾಗಿದೆ. ಮತ್ತೆ ನಾನು ಇಲ್ಲಿ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ, ನಾನು ಬಂದು ನೋಡಿದ ತಕ್ಷಣ ಅಂದ್ರೆ, ನಾನು ತುಂಬಾ ಕುರಿ ಫಾರಮ್ಗೆ ವಿಸಿಟ್ ಮಾಡಿದೀನಿ. ಕೆಲವು ಕಡೆ ತುಂಬಾ ಸ್ಮೆಲ್ ಬರುತ್ತೆ, ತುಂಬಾ ಏನೋ ಒಂಥರ ಹೊಲ್ಸು ಸ್ಮೆಲ್ ಎಲ್ಲ ಬರುತ್ತೆ. ಬಟ್ ಸೀರಿಯಸ್ಲಿ ಇಲ್ಲಿ ಬಂದು ನೋಡ್ತಾ ಇದೀನಿ, ನನ್ಗೆ ಆ ಕುರಿಮರಿ ಶೆಡ್ಡಿಗೆ ಬಂದಿದ್ದೀನಿ ಅಂತಾನೆ ಅನ್ನಿಸ್ತಾ ಇಲ್ಲ. ಆಮೇಲೆ ಇದೆಲ್ಲ ನೀಟಾಗಿ ಎಷ್ಟು ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಬಂದು ನೋಡ್ಬೋದು. ಕಟ್ ಮಾಡ್ತೀವಿ. ಪ್ರತಿಯೊಂದು ಕುರಿಮರಿಗಳಿಗೂ ಕೂಡ ಇದೆಲ್ಲ ಹೊಡೆದಾಡಬಾರ್ದು, ಕಿತ್ತಾಡಬಾರ್ದು ಅಂತ ಅಂದ್ಬಿಟ್ಟು ಸಪ್ರೇಟ್ ಇದಕ್ಕೆ ಹುಲ್ಗಳು ಹಾಕಿದ್ದಾರೆ. ಮೇಡಮ್, ಇದಕ್ಕೆ ಏನ್ ಮೇವು ಹಾಕಿದ್ದೀರಾ ನೀವು? ಇದಕ್ಕೆ ಈಗ ಸದ್ಯಕ್ಕೆ ರಾಗಿ ಹುಲ್ಲು ಹಾಕಿದೀವಿ. ಮತ್ತೆ ಸಂಜೆ ಟೈಮು ಶೈಲೇಜ್ ಮೇವ್ ಹಾಕ್ತಿದೀವಿ. ಅದಕ್ಕೆ ತಿಂಡಿ ಐಟಮ್ಗಳೆಲ್ಲ ಕೊಡ್ತೀವಿ.
ಆ ರೀತಿ Extra maintain ಅಂದ್ರೆ ಈಗ ಮಾಡ್ಕೊಂಡು ಹೊರಗಡೆ ಫುಡ್ ದಪ್ಪ ಆಗ್ಲಿ ಅನ್ನೋದಕ್ಕೋಸ್ಕರ ಎಲ್ಲ ಇಲ್ಲ ಏನು? ಇಲ್ಲ ಮ್ಯಾಮ್ ಯಾಕೆಂದ್ರೆ ನಾನು ನೋಡ್ದೆ, ನೋಡಿದ ತಕ್ಷಣನೇ ಕುರಿಗಳು ತುಂಬಾ ಹೆಲ್ದಿ ಆಗಿದಾವೆ ಗೊತ್ತಾಗುತ್ತೆ ನೋಡಿದ್ರೇನೆ. ಸೊ ಅಂದ್ರೆ ಇದ್ರ ಬಗ್ಗೆ ನಮಗೆ ಕಡಿಮೆ ಜ್ಞಾನ ಇದ್ರು ಕೆಲವರಿಗೆ ಕಡಿಮೆ ಜ್ಞಾನ ಇರುತ್ತೆ, ಗೊತ್ತಿರಲ್ಲ ಅಲ್ವಾ. ಸೊ ಅಂತವ್ರಿಗೆ ಹೆಲ್ಪ್ಫುಲ್ ಆಗ್ಲಿ ಅನ್ನೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಒಂದಕ್ಕಿನ್ನ ಒಂದು ತುಂಬಾ ಚೆನ್ನಾಗಿದಾವೆ. ಮತ್ತೆ ಇಲ್ಲಿ ನೀಟಾಗಿ ಈ ಮ್ಯಾಟ್ ಎಲ್ಲ ಹಾಕಿದ್ದಾರೆ. ಇದು ಏನ್ ಮಾಡುತ್ತೆ, ಇದೇನ್ ಮಾಡುತ್ತೆ, ಈ ಕುರಿಗಳನ್ನ ಇಷ್ಟು ಹೈಟ್ ಅಲ್ಲಿ ಇಲ್ಲಿ ಏನ್ ಇಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಫುಲ್ ರಬ್ಬರ್ ಮ್ಯಾಟ್ ಹಾಕಿದ್ದಾರೆ. ಈ ಕುರಿ ಇಕ್ಕೆ ಎಲ್ಲ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಕೆಳಗಡೆ ಬಂದು ಬೀಳುತ್ತೆ. ಸೊ ಇದ್ರಿಂದನೂ ಕೂಡ ಅವು ಕ್ಲೆನ್ಲಿನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಇಷ್ಟು ಕುರಿ ಇಕ್ಕೆಗಳು ಕಲೆಕ್ಟ್ ಆಗಿದೆ. ಇದನ್ನೆಲ್ಲ ನೀವು ನೆಕ್ಸ್ಟ್ ಏನ್ ಮಾಡ್ತೀವಿ, ವೀಕ್ಲಿ ಒನ್ ಡೇ ತೆಗೆದ್ಬಿಟ್ಟು ತೋಟಕ್ಕೆ ಹಾಕಿ. ಇಲ್ಲಿ ಇವ್ರದೇ ತೋಟ ಇರೋದ್ರಿಂದ ಇದನ್ನೆಲ್ಲ ತೆಗೆದು ತೋಟಕ್ಕೂ ಹಾಕ್ತಾರಂತೆ. ಎಕ್ಸ್ಟ್ರಾ ಸಿಕ್ತಾಗ ಇದನ್ನ ಸೆಲ್ ಕೂಡ ಮಾಡ್ತಾರೆ, ಮಾರಾಟನೂ ಕೂಡ ಮಾಡ್ತಾರೆ. ಯಾರಾದ್ರೂ ಬೇಕಾದ್ರೆ ಇದನ್ನು ಎನ್ಕ್ವೈರಿ ಮಾಡ್ಬೋದು. ಮತ್ತೆ ಇಲ್ಲಿ ಬರ್ತಾ ನೋಡ್ಬೋದು, ಇಲ್ಲಿ ಫುಲ್ ಬ್ರೌನ್ ಕಲರ್ ಕೆಂದುಗುರಿಗಳು ಅಂತ ಕೆಂದುಗುರಿಗಳಿದೆ, ವೈಟ್ ಕುರಿಗಳಿದೆ. ಇದ್ರದ್ದು ಕೋಡ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಕೆಲವರು ಕೋಡ್ ನೋಡೆ ಆಡ್ ಮರಿ ಕುರಿ ಮರಿನ ತಗೋತಾರೆ. ಒಂದಕ್ಕೊಂದು ಸಪ್ರೇಟ್ ಆಗಿ ಇಟ್ಟಿದ್ದಾರೆ. ಯಾರಾದ್ರೂ ಕುರಿ ಬೇಕು, ಈಗ ಶುಭ ಸಮಾರಂಭಗಳಿಗಾಗಿರ್ಬೋದು ಅಥವಾ ಮನೇಲಿ ಫಂಕ್ಷನ್ ಎಲ್ಲಾ ತರ, ಈಗ ಹರಕೆಗಳು ದೇವಸ್ಥಾನದ ಹತ್ರ ಈ ತರ ಹರಕೆಗಳಿಗೆಲ್ಲ ಕುರಿಗಳು ಬೇಕು, ಓತಗಳು ಬೇಕು, ಮೇಕೆಗಳು ಬೇಕು ಅಂದ್ರೆ ದಯವಿಟ್ಟು ಇವ್ರನ್ನ ಸಂಪರ್ಕಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಧ್ಯೆ ಒಂದೇ ಒಂದು ವಿಶೇಷವಾದ ಕುರಿ ಇದೆ, ಯಾವ್ದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇದ್ರ ಹೆಸರು ಚಿತಾ ಅಂತ. ಇದು ಇವ್ರಿಗೊಂಥರ ಸಾಕು ಕುರಿ ತರನೇ ಆಗಿದೆ. ಇಷ್ಟು ಕುರಿ ಮಧ್ಯೆ ಇದೊಂದು ಏನಕ್ಕೆ ವಿಶೇಷ ಅಂದ್ರೆ, ಈ ಓನರ್ ಏನ್ ಬರ್ತಾರೆ ಇದನ್ನ ಮಾತಾಡ್ಸೋವರ್ಗು ಅದು ಇಲ್ಲಿ ನೋಡಿ ಇಷ್ಟೊತ್ತವರೆಗೂ ಕಾಲ್ ಕೆರಿತಾ ಇತ್ತು, ಇದೇ ತರ ಕಾಲ್ ಕೆರಿತಾ ಇರುತ್ತೆ. ಅದು ಮಾತಾಡ್ಸಿದ ಮೇಲೇನೆ ಅದು ಕೆರಿಯೋದ ತರ ನಿಲ್ಸುತ್ತೆ ಅಲ್ವಾ. ಪ್ರಾಣಿಗಳ ಪ್ರೀತಿನಲ್ಲಿ ಮನುಷ್ಯರ ಪ್ರೀತಿಲಿ ಮೋಸ ಇರುತ್ತೆ, ಬಟ್ ಪ್ರಾಣಿಗಳ ಪ್ರೀತಿಲಿ ಯಾವತ್ತೂ ಮೋಸ ಆಗಲ್ಲ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಭಯ ಇದೆ ಅಂದ್ರೆ ಇವಾಗ ಕೋಳಿಗಳಿಗೆಲ್ಲ ಇಂಜೆಕ್ಷನ್ ಹಾಕಿ ದಪ್ಪ ಮಾಡ್ತಾರೆ ಅನ್ನೋ ತರ ಇದನ್ನು ಕೇಳ್ಪಟ್ಟಿದೀನಿ. ಇಂಜೆಕ್ಷನ್ ಮಾಡಿ ಬೇಗ ಬೇಗ ದಪ್ಪ ಆಗೋ ತರ ಮಾಡ್ತೀರಾ, ಆ ತರ ಈ ತರ ಅಂತೆಲ್ಲ ಹೇಳ್ತಾರೆ. ನನ್ಗೆ ಇದಕ್ಕೆ ಏನೇನ್ ಫುಡ್ ಕೊಡ್ತೀರಾ ಅಂತ ತೋರಿಸ್ತೀರಾ ನನ್ಗೆ? ನಾನು ತೋರಿಸ್ತೀವಿ ಬನ್ನಿ. ಓಕೆ, ಎಲ್ಲಿರೋದು ಮೇಡಮ್ ಇದ್ರದ್ದು ಫುಡ್ಗಳೆಲ್ಲ? ಇಲ್ಲೇ ಇದೆ ಬನ್ನಿ ಮ್ಯಾಮ್, ಎಲ್ಲ ಇಲ್ಲೇ ಇಟ್ಕೊಂಡಿದೀವಿ. ಇದು ಹಳ್ಜೋಳ ಅಲ್ಲ? ಇದು ಹಳ್ಜೋಳ. ಇದನ್ನ ಹಿಂಗೆ ಹಾಕ್ತೀರಾ ಕುರಿಗಳಿಗೆ? ಓಕೆ, ಇದು ಹಳ್ಜೋಳ. ಇದ್ರಲ್ಲಿ ಏನಿದೆ ಮೇಡಮ್? ಮ್ಯಾಮ್ ಇದು ಕಡ್ಲೆಕಾಯಿ ಹಿಂಡಿ. ಇದು ಕಡ್ಲೆಕಾಯಿ ಹಿಂಡಿ. ಇದು ಹಸುಗೂ ಹಾಕ್ತಾರೆ ಅಲ್ವಾ? ಹೌದು, ಹಸುಗ್ ಹಾಕೋ ಹಿಂಡಿನ ಇದಕ್ಕೂ ಹಾಕ್ಬೋದು. ಇದನ್ನ ಹೇಗ್ ಕೊಡ್ತೀರಾ? ಅಳ್ಜೋಳ ಮತ್ತೆ ಹಳ್ಜೋಳ ಕಡ್ಲೆಕಾಯಿ ಹಿಂಡಿ ಮತ್ತೆ ಇದನ್ನ ಹೇಗೆ ಕೊಡ್ತೀರಾ? ಇದನ್ನೆಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಅದೇ ಇದೇ ನೀರಲ್ಲಿ ಕಲ್ಸಿ? ಇಲ್ಲ ಇಲ್ಲ ಮ್ಯಾಮ್, ಡ್ರೈಯೇ ಕೊಡ್ತೀರಾ? ಡ್ರೈಯೇ ತಿಂತಾವ ಅವು? ಡ್ರೈಯೇ ತಿಂತಾವ. ಓಕೆ, ಅದ್ ಬಿಟ್ರೆ ಇನ್ನೇನ್ ಕೊಡ್ತೀರಾ ಮೇಡಮ್? ಇದು ಕ್ಯಾಲ್ಸಿಯಮ್. ಇದು ಕ್ಯಾಲ್ಸಿಯಂ. ಓಕೆ, ನೀರಲ್ಲಿ ಮಿಕ್ಸ್ ಮಾಡಿ ಕೊಡೋದಾ? ಇಲ್ಲ, ಅದು ತಿಂಡಿಗೆ ಮಿಕ್ಸ್ ಮಾಡ್ಬಿಡ್ತೀವಿ. ಇವಾಗ ಹಳ್ಜೋಳ ಮತ್ತೆ ಕಡ್ಲೆಕಾಯಿ ಹಿಂಡಿ ಕುರಿ ಫೀಡ್ ಇದೆಯಲ್ಲ, ಇದಕ್ಕೆ ಮಿಕ್ಸ್ ಮಾಡಿ ಕೊಡೋದು. ಓಕೆ, ಇದ್ರಲ್ಲಿ ಏನಿದೆ ಮೇಡಮ್? ಇದ್ರಲ್ಲಿ ಮೈನ್ ಫೀಡ್ ಇದೆ ಮ್ಯಾಮ್ ಕುರಿ. ಇದು ಎಷ್ಟು ಗಮ್ಮಂತಿದೆ ಅಂದ್ರೆ ನನಗೆ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಇದು ಮೈನ್ ಫೀಡ್. ಇದೇನ್ರಿಂದ? ಇದು ಅಳ್ಜೋಳದಿಂದಾನೆ ಮಾಡಿರ್ತಾರಾ? ಇದು ಇನ್ನೊಂದ್ ತರದ್ದು ಫೀಡ್. ಇದು ರೌಂಡ್ಗೆ ಉದ್ದುದಾಗಿದೆ. ಇದು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಗಮ್ಮಂತಿದೆ ಅಂದ್ರೆ ಕಡ್ಲೆಕಾಯಿ ಬೀಜ ಸ್ಮೆಲ್ ತರಾನೇ ಬರ್ತಾ ಇದೆ. ಹೌದು, ನನಗೆ ತಿನ್ಬೇಕು ಅನ್ನಿಸ್ತಿದೆ. ಇಷ್ಟು ನೀಟಾಗಿ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ರೆ ನಂಗೆ ನೋಡಿ ತುಂಬಾ ಖುಷಿ ಆಯ್ತು. ಎಲ್ಲೂ ಗಲೀಜ್ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಇದು ಕ್ಯಾಲ್ಸಿಯಂ ಟಾನಿಕ್. ಇದು ಟಾನಿಕ್ ಕ್ಯಾಲ್ಸಿಯಂದು. ಓಕೆ, ಇದು ಏನಕ್ಕೋಸ್ಕರ ಹಾಕೋದು ಮೇಡಮ್? ಸೈಡ್ ಎಫೆಕ್ಟ್ ಆಗಬಾರ್ದು, ಹೆಲ್ತಿ ಆಗಿರ್ಬೇಕು. ಇದನ್ನ ಹಾಕೋದ್ರಿಂದ ನಾವು ಅದನ್ನ ಮಟನ್ ತಿನ್ನೋದ್ರಿಂದ ನಮ್ಗೇನು ಸೈಡ್ ಎಫೆಕ್ಟ್ ಏನು ಬರಲ್ಲ? ಏನಿಲ್ಲ ಮ್ಯಾಮ್. ನಾವು ಪ್ರತಿಯೊಂದು ನ್ಯಾಚುರಲ್ ಆಗಿ ಹಾಕಿ ಇದು ಮಾಡ್ತೀವಿ. ಓಕೆ, ಕಟ್. ಏನ್ ಹುಲ್ಲು ಅಂತ ನೀವು ಹೇಳಿ? ರಾಗಿ ಕಡ್ಡಿ. ರಾಗಿ ಕಡ್ಡಿ. ಇದನ್ನ ನೀವು ತರಿಸ್ತೀರಾ ಸರ್? ಓಕೆ, ಇದನ್ನ ತರಿಸ್ಬಿಟ್ಟು ಪೌಡರ್ ಮಾಡಿ ಕೊಡೋದು. ಸಂಜೆ ಟೈಮ್ ಮಾತ್ರ ಕೊಡೋದು. ಇದನ್ನ ಹೇಗ್ ಪೌಡರ್ ಮಾಡ್ತೀರಾ ಸರ್?
ಹಾ ಓಕೆ, ಇಲ್ಲಿ ಕಾಣಿಸ್ತಿದ್ಯಲ್ಲ. ಹಾ ಈ ತರ ಈ ತರ ಪೌಡರ್ ಮಾಡಿ ಹಾ ಓಕೆ, ಈ ಮಿಷಿನ್ ಹಾಕಿ ಪೌಡರ್ ಮಾಡ್ತೀರಾ? ನನ್ಗೊಂದು ಡೌಟ್, ಇವ್ರು ಏನಾಗ್ಬೋದು ಅಂತ ನೀವು ಮ್ಯಾಮ್ ಹೇಳ್ಬೋದಾ? ಇವಾಗ ನಮ್ಮ ಯಜಮಾನ್ರು ಉಮೇಶ್ ನಮಸ್ತೆ ಅಂತ ಸರ್. ಹಾ ತುಂಬಾ ಕಷ್ಟಪಟ್ಟು ಕುರಿ ಫಾರಂ ನ ಬೆಳೆಸ್ತಾ ಇದ್ದಾರೆ. ಅದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ ಮ್ಯಾಮ್. ಕಷ್ಟಪಡೋರ್ಗೆ ದೇವ್ರ ಜೊತೆ ಸಹಾಯ ಮಾಡ್ತಾರೆ. ನಮ್ಮ ವೀಕ್ಷಕರು ಕೂಡ ಯಾರು ಮೋಸ ಮಾಡಲ್ಲ. ನಾನು ಇದರಲ್ಲಿ ಒಂದು ಕೇಳೋದೇನಂದ್ರೆ, ಇವರು ಕಷ್ಟಪಟ್ಟು ಈ ಕುರಿ ಫಾರ್ಮ್ ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಮಾರಾಟಕ್ಕೆ ಬೇಕು ಮತ್ತೆ ಯಾರ್ಯಾರಿಗೆ ಈ ಶುಭ ಸಮಾರಂಭ ಆಗಿರ್ಬೋದು ಅಥವಾ ದೇವ್ರ ಕಡೆ ಫಂಕ್ಷನ್ ಮಾಡೋದು, ಬರ್ಡೇಗ್ ಆಗಿರ್ಬೋದು, ಯಾರ್ಯಾರಿಗೆ ಕುರಿ ಬೇಕು, ಈ ವಿಡಿಯೋ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಹಾಸನಿಂದ ತುಂಬಾ ದೂರ ಏನಿಲ್ಲ, ಜಸ್ಟ್ 6 ಕಿಲೋಮೀಟರ್ ದುದ್ದ ಹೋಗೋ ರೋಡಲ್ಲಿ ಇದೆ, ಗೌರಿಪುರ ಕ್ರಾಸ್ ಅಲ್ಲಿ ಇದೆ. ಓಕೆ, ಥ್ಯಾಂಕ್ ಯು. ಇಷ್ಟೇ ತಳಿ ಅಲ್ಲ, ಇನ್ನೊಂದ್ ತರ ತಳಿ ಇದೆ, ಅದನ್ನು ತೋರಿಸ್ತೀನಿ ಎಲ್ಲಿ ಅಂತ. ಅದಕ್ಕೆ ಆ ಕಡೆಯಿಂದ ಹೋಗ್ಬೇಕು. ಇಲ್ಲಿ ಸಪ್ರೇಟ್ ಕಂಪಾರ್ಟ್ಮೆಂಟೇ ಮಾಡಿದ್ದಾರೆ. ಈ ತರ ಕುರಿಗಳಿಗೆ ಈ ತರ ಇಟ್ಟಿದ್ದಾರೆ, ಇನ್ನೊಂದ್ ತರ ಕುರಿಗಳು ಸಪ್ರೇಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಇದೆ. ಬನ್ನಿ ತೋರಿಸ್ತೀನಿ ಅಲ್ಲಿ ಹೇಗಿದೆ ಅಂತ. ಬನ್ನಿ ಮ್ಯಾಮ್. ಇನ್ನೊಂದ್ ತರದ್ದು ಕುರಿ ತಳಿ ತೋರಿಸ್ತೀನಿ ಅಂತ ಅನ್ನಲ್ಲ, ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ. ಬನ್ನಿ ಮ್ಯಾಮ್. ಬನ್ನಿ ನನ್ನ ಜೊತೆ. ತುಂಬಾ ಖುಷಿ ಆಯ್ತು ಹೇಮಾ ಮ್ಯಾಮ್ ನಿಮ್ ಫಾರ್ಮಿಗೆ ಬಂದಿದ್ದಕ್ಕೆ. ಆಮೇಲೆ ಇಷ್ಟು ಕುರಿಗಳಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾವ್ದು ಗೊತ್ತಲ್ವಾ? ಇಲ್ಲ ಮ್ಯಾಮ್, ಯಾವ್ದು ಗೊತ್ತಲ್ಲ, ಎಲ್ಲ ಫ್ರೆಂಡ್ಸ್ ಅಲ್ವಾ, ಎಲ್ಲ ಒಳ್ಳೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಎಸ್ ಬನ್ನಿ, ಇಲ್ಲಿ ಇನ್ನೊಂದ್ ತರ ತಳಿ ಇದೆ. ಇದು ಯಾವ ತರ ತಳಿ ಅಂತ ಹೇಳ್ತೀರಾ ಮೇಡಮ್? ಮ್ಯಾಮ್ ಇದು ಕೆಂಗುರಿ. ಹಾ ಮತ್ತೆ ಇದು ವಾತಗಳಿದೆ. ವಾತಗಳು, ಇದು ಗಂಡು ವಾತಗಳಲ್ವಾ? ಹಾ, ಗಂಡು ವಾತಗಳು. ಹಾ ಅದು ಕುರಿಗಳು ಮ್ಯಾಮ್. ಹಾ, ಇಲ್ಲಿ ಏನೋ ಇಟ್ಟಿದ್ದೀರಲ್ಲ, ಇದು ಅದೇನು ಇಲ್ಲ ಅಲ್ಲ? ಇವೆಷ್ಟಿದೆ ಮೇಡಮ್ ಇವು ಕುರಿಗಳು? ಇದು 25 ಇದೆ ಮ್ಯಾಮ್. 25 ಇದೆ. ಇವೇನಕ್ಕೆ ಇಲ್ಲಿ ಇಟ್ಟಿದ್ದೀರಾ? ಅದೇನಕ್ಕೆ ಅಲ್ಲಿ ಇಟ್ಟಿದ್ದೀರಾ? ಅದು ಮ್ಯಾಮ್ ಜಾಸ್ತಿ ಗಲಾಟೆ ಮಾಡುತ್ತೆ, ಹಮ್ಮಿಂಗಡ ಜಾಸ್ತಿ ಗಲಾಟೆ ಮಾಡುತ್ತೆ, ಹಂಗಾಗಿ ಅದನ್ನ ಎಕ್ಸ್ಟ್ರಾ ಇಟ್ಟಿದ್ದೀವಿ ಮ್ಯಾಮ್. ಹಾ ಹಾ. ಈಗ ಟೋಟಲ್ ಈ ಫಾರ್ಮ್ ಅಲ್ಲಿ ಎಷ್ಟು ಕುರಿ? 50 ಇದೆ. 50 ಕುರಿ. ಈಗ ಯಾರಾದ್ರೂ ಬಂದು ಪರ್ಚೇಸ್ ಕೇಳಿದ್ರೆ ಕೊಡ್ತೀರಾ? ಕೊಡ್ತೀವಿ. ಹಾ, ಅಂದ್ರೆ ಅದು ನಿಮ್ಗೆ ಯಾರಿಗೆ ಈ ಕುರಿ ಬಗ್ಗೆ ಡೀಟೇಲ್ಸ್ ಬೇಕು, ಈ ಕೆಳಗಡೆ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ, ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹೊರಗಡೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಕ್ಕಿನ್ನ ಫಸ್ಟ್ ನಮ್ಮ ಸುತ್ತಮುತ್ತ ಇರೋ ವ್ಯಾಪಾರಿಗಳಿಗೆ ಸಪೋರ್ಟ್ ಮಾಡಿದ್ರೆ ಅವರು ಇನ್ನೂ ಎಕ್ಸ್ಟ್ರಾ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಬರ್ತೀರಾ ಅಲ್ವಾ? ನೋಡಿದ್ನಲ್ಲ, ಈ ಕುರಿಗಳೆಲ್ಲ ಇಷ್ಟ ಆಯ್ತು. ಇನ್ನೊಂದು ಕೇಳಬೇಕು ಅನ್ಕೊಂಡಿದ್ದೆ. ಈಗ ಮೇ 10, 9, 10ಕ್ಕೆ ಬೂನಳ್ಳಿ ಜಾತ್ರೆ ಇದೆ. ನಾನು ಅದಕ್ಕೆ ಕೆಲವು ಕುರಿಗಳನ್ನ ತಗೋಬೇಕು ಅನ್ಕೊಂಡಿದ್ದೀನಿ. ಸುಮ್ಮನೆ ನಾವು ಹೊರಗಡೆ ಎಲ್ಲೋ ಹೋಗಿ ತಗೊಳ್ಳೋ ಬದಲು ಇಲ್ಲೇ ತಗೊಂಡ್ರೆ ನಮ್ಮವ್ರಿಗೆ ಬಿಸ್ನೆಸ್ ಆದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಸೊ ಅದಕ್ಕೋಸ್ಕರ ಹೇಗೆ ಇದು KG ಲೆಕ್ಕದಲ್ಲಿ ಕೊಡ್ತೀರಾ? ಹೇಗೆ ಈಗ ಪೀಸ್ ಲೆಕ್ಕದಲ್ಲಿ ಆ ತರ ಕೊಡೋದ? ಹೇಗೆ ಕೊಡ್ತೀರಾ ಸರ್? ಪೀಸ್ ಲೆಕ್ಕ ಹೆಂಗ್ ಹಾಕೊಡ್ತೀರಾ ಸರ್ ನಮ್ಗೆ ಅಂದ್ರೆ? ಹಾ ಹೌದಾ. ಈಗ ನಮ್ಗೋಸ್ಕರ ಅಲ್ಲ, ಇವಾಗ ಬೂನಳ್ಳಿ ಜಾತ್ರೆ ಅಂದ್ರೆ ಸುತ್ತ 10 ಹಳ್ಳಿಲಿ ಜಾತ್ರೆ ನಡೆಯುತ್ತೆ. ಸೊ ಈ ವಿಡಿಯೋ ನೋಡ್ಕೊಂಡು ಬರೋ ಅಂತವ್ರಿಗೆಲ್ಲ ಹೇಗೆ ಇದ್ ಮಾಡ್ತೀರಾ ಸರ್? ಯಾವ ತರ ರೇಟ್ ಮಾಡ್ಕೊಡ್ತೀರಾ? ರೀಸನಬಲ್ ಆಗಿ ಮಾಡ್ಕೊಡ್ತೀವಿ ಮೇಡಮ್. ಮರಿ ಹೆಂಗಿರುತ್ತೆ ಹಂಗಿತ್ತು. ರೇಟ್ ಲೆಕ್ಕ ಏನಿಲ್ಲ, ಇದು ಪೀಸ್ ಲೆಕ್ಕ. ಮರಿ ಯಾವ್ದು ಸೆಲೆಕ್ಷನ್ ಮಾಡ್ಕೊಂಡು ಅದ್ರ ಮೇಲೆ ರೇಟ್. ಓಕೆ ಸರ್. ನಾವು ಏನಂದ್ರೆ ಈಗ ಬೂನಳ್ಳಿ ಜಾತ್ರೆ ಇರೋದ್ರಿಂದ 9, 10ಕ್ಕೆ ಸುತ್ತ 10 ಊರಿಂದು ಜಾತ್ರೆ ನಡೆಯುತ್ತೆ. ತುಂಬಾ ಜನ ತಗೋಬೇಕು ಅನ್ಕೊಂಡಿದ್ದಾರೆ. ಆ ತಗೊಳ್ಳೋರ್ಗೆಲ್ಲ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ, ನಿಮ್ಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಬರೋರ್ಗೆಲ್ಲ ನೋಡಿ ರೀಸನಬಲ್ ಆಗಿ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ನಿಮ್ ಕಡೆಯಿಂದ ಬಂದ್ರೆ ಮಾಡ್ಕೊಡ್ತೀವಿ. ಖಂಡಿತ ಸರ್. ನಮ್ ಕಡೆಯಿಂದ ಬಂದ್ರು ಅಷ್ಟೇ, ಬೇರೆ ಕಡೆಯಿಂದ ಬಂದ್ರು ದಯವಿಟ್ಟು ನಮ್ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಕಡಿಮೆ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಯಾಕ್ರೋ ತಿಂತಾ ಇದ್ದೀರಾ ನೀವು? ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಇಲ್ಲಿ ವೈಟ್ ಕಲರ್ ಇದೆ ಅಲ್ವಾ? ಈ ವೈಟ್ ಕಲರ್ ಈ ಕುರಿಗಳು ಏನಿದೆ, ಇದು ಎಸ್ಪೆಷಲಿ ಫಾರ್ ನೆಕ್ಸ್ಟ್ ಬಕ್ರೀದ್ ಬರ್ತಾ ಇರೋದ್ರಿಂದ ಬಕ್ರೀದ್ಗೆ ಅಂತಾನೆ ತರಿಸಿರೋದು. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಕೆಳಗಡೆ ಇರೋ ನಂಬರ್ಗೆ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಬರೀ ಇದನ್ನ ಕೇಳೋದು ಅದನ್ನ ಕೇಳೋದು ಅನ್ನೋದಾದ್ರೆ ಇದು ಮಾಡಬೇಡಿ. ಮತ್ತೆ ಇನ್ನೊಂದು ಏನಕ್ಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರು ಯಾರು ಕೆಲ್ಸಗಾರನ ಇಟ್ಬಿಟ್ಟು ಈ ಫಾರ್ಮ್ನ ನಡೆಸ್ತಾ ಇಲ್ಲ. ಕಂಪ್ಲೀಟ್ ಈ ಗಂಡ ಹೆಂಡತಿ ಅವ್ರ ಮಗ ಏನಿದ್ದಾರೆ ಆ ಫ್ಯಾಮಿಲಿನೇ ಈ ಒಂದು ಫಾರ್ಮ್ನ ನೋಡ್ಕೋತಾ ಇರೋದು. ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಟೈಮ್ ಪಾಸಿಗೆ ಕಾಲ್ ಮಾಡೋದು, ಇನ್ಕ್ವೈರಿ ಮಾಡೋದು ಮಾಡಬೇಡಿ. ಇಂಟ್ರೆಸ್ಟ್ ಇರೋರು ಮಾಡಿ, ರೇಟ್ ಎಲ್ಲ ಕೇಳಿ, ನಿಮಗೆ ಸೆಟ್ ಆದ್ಮೇಲೆ ಬಂದು ನೋಡಿ. ನಾನು ಹೇಳೋದೇನಂದ್ರೆ, ಸುಮ್ಮನೆ ಕಾಲ್ ಮಾಡಿ ಇದು ಮಾಡೋ ಬದಲು ಇಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ತಗೋಬೇಕೋ ಬೇಡವೋ ಅಂತ. ಆಗ ಇಂಟ್ರೆಸ್ಟ್ ಇರೋರು ಮಾತ್ರ ತಗೋಬಹುದು. ನಾನು ಹೇಳೋದೇನಂದ್ರೆ ಹೈಲಿ ಸಜೆಷನ್ ತಗೊಳ್ಳಿ ಅಂತ. ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿಮ್ಗಾಗ್ಲೇ ನಾನು ಫುಡ್ ಕೂಡ ತೋರಿಸ್ದೆ, ಎಲ್ಲ ಹೆಲ್ದಿ ಫುಡ್ ಕೊಡ್ತಾ ಇದ್ದಾರೆ. ಸೊ ಇಷ್ಟಿದ್ಮೇಲೆ ನಾವು ಯಾಕೆ ತಗೋಬಾರ್ದು ಅಲ್ವಾ? ನಾನು ಪ್ಲಾನ್ ಮಾಡ್ತೀನಿ. ಈಗ ನಮ್ಮ ಅಪ್ಪನ ಮನೆಯಲ್ಲಿ
ಜಾತ್ರೆ ನಡೀತಾ ಇರೋದ್ರಿಂದ ಈಗ ನಾನು ಹೋಗಿ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊಂಬರೋಣ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನೀವು ಮೇಲೆ ನೋಡ್ಬೋದು ಈ ಸಮ್ಮರಲ್ಲಿ ಕುರಿಗಳಿಗೆ ಶೆಕೆ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಯಾವಾಗಲೂ ಕೂಡ ಫ್ಯಾನ್ ಆನ್ ಆಗಿದೆ. ನಾನು ಇದೊಂದು ನೋಟಿಸ್ ಮಾಡಿರಲಿಲ್ಲ, ಇವಾಗ ನೋಟಿಸ್ ಮಾಡಿದೆ. ಯಾವಾಗನೂ ಕೂಡ ಎರಡೂ ಕಡೆನೂ ಫ್ಯಾನ್ ಆನ್ ಆಗಿದೆ. ಸೊ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂದರೆ ನಾವು ಮನುಷ್ಯರು ನಾವು ನಮ್ಮನ್ನು ಹೆಂಗೆ ಕೇರ್ ಮಾಡ್ತೀವೋ ಮನೇಲಿ ಮಕ್ಕಳನ್ನ, ಅದೇ ಥರ ಈ ಕುರಿಗಳನ್ನ ನೋಡ್ಕೊತಾ ಇದ್ದಾರೆ. ಬರ್ಬೇಕಾದ್ರೆ ಇಲ್ಲಿ ಒಂದು ಇಷ್ಟು ದೊಡ್ಡ ಬ್ಯಾಗಲ್ಲಿ ಏನೋ ಒಂದು ನೋಡಿದೆ, ಏನು ಅಂತ ಹೇಳ್ಬೋದು. ಮ್ಯಾಮ್ ಇದು ಶೈಲೇಜ್ ಮೇವ್ ಅಂತ. ಶೈಲೇಜ್ ಮೇವ್ ಅಂದ್ರೆ ಜೋಳ, ಹಳ್ಜೋಳದ್ದು ಮೇವು ಮ್ಯಾಮ್. ಹಳ್ಜೋಳದ್ದು ಇದು ಮೀಡಿಯಂ ಇದಕ್ಕೆ ಬಂದಾಗ ಅದನ್ನ ಶೈಲೇಜ್ ಅಂತ ಮಾಡ್ತಾರೆ. ಇದು ಒಂಥರ ಬೆಲ್ಲ ಎಲ್ಲ. ಅದಕ್ಕೆ ಬೆಲ್ಲ ಏನೇನು ಮಿಕ್ಸ್ ಮಾಡ್ತೀರಾ ಅಂತ ಹೇಳಿ. ಬೆಲ್ಲ ಬೆಲ್ಲ ಬಂದೆ ಬೆಲ್ಲ. ಬೆಲ್ಲ ಓಕೆ ಮಿಕ್ಸರ್ ಪೌಡರ್ ಮಾಡಿ ಓಕೆ. ನಾನು ಅವಾಗಲೇ ಹೇಳಿದೆ ಈ ಫಾರ್ಮ್ ನ ಯಾರೋ ಕೆಲಸದವ್ರು ನೋಡ್ಕೊತಾ ಇಲ್ಲ ಅಂತ. ಇವರೇ ಈ ಫ್ಯಾಮಿಲಿ, ಹೇಮಾ ಮೇಡಮ್ ಮತ್ತೆ ಉಮೇಶ್ ಸರ್ ಮತ್ತೆ ದಯಾನಂದ ಅಂತ. ಇವ್ರ ಬಗ್ಗೆ ಅವ್ರ ಅಮ್ಮನೇ ಹೇಳ್ತಾರೆ ಪ್ರೌಡ್ ಆಗಿ. ಮ್ಯಾಮ್ ನನ್ನ ಮಗ ದಯಾನಂದ ಅಂತ. ಬಟ್ ನನಗೆ ಅವನ ಬಗ್ಗೆ ತುಂಬಾ ಹೆಮ್ಮೆ ಇದೆ ಮ್ಯಾಮ್. ನಾನು ಇಲ್ಲಿ ತನಕ ಸ್ಕೂಲಿಗೆ ಹೋಗ್ತಿದ್ದ, ಇವಾಗ 10th ಆಗಿದೆ, ನೆಕ್ಸ್ಟ್ ಕಾಲೇಜ್ಗೆ ಹೋಗ್ಬೇಕು. ಆದ್ರೂ ಕೂಡ ಅವ್ರ ಅಪ್ಪನ ಜೊತೆ ಬೆಳಗ್ಗೆ 6:30 ಎದ್ದು ಅವ್ರ ಅಪ್ಪನ ಜೊತೆ ಬಂದು ತುಂಬಾ ಕಷ್ಟಪಡ್ತಿದ್ದಾನೆ ಮ್ಯಾಮ್. ಅವ್ರ ಅಪ್ಪನೂ ಅಷ್ಟೇ, ಅವನು ಅಷ್ಟೇ. ನನಗೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅನ್ನೋದು, ರಾತ್ರಿ ಸಂಜೆ 7 ಗಂಟೆಗೆ ಬಂದು 5:30 ಬಂದ್ರೆ ರಾತ್ರಿ 9 ಗಂಟೆ ಆಗುತ್ತೆ ನಾವು ಬಂದು ಅವನ್ನೆಲ್ಲ ಇದು ಮಾಡಲಿಕ್ಕೆ. ತುಂಬಾ ಖುಷಿ ಇದೆ ಮ್ಯಾಮ್. ಇದ್ರ ಬಗ್ಗೆ ನಾನು ಹೇಳ್ಬೇಕು. ಈಗಿನ ಯೂತ್ಸು ಬರೀ ಮೊಬೈಲ್ ನೋಡ್ಕೊಂಡು, ಕ್ರಿಕೆಟ್ ನೋಡ್ಕೊಂಡು, ಫೋನಲ್ಲಿ ರೀಲ್ಸ್, ಮೂವೀಸು, ಫ್ರೆಂಡ್ಸ್ ಜೊತೆ ಹೀಗೆ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಬಟ್ ನನಗೆ ಇವನ್ ಬಗ್ಗೆ ತುಂಬಾ ಖುಷಿ ಆಗ್ತದೆ ಏನಂದ್ರೆ ಅಪ್ಪ ಅಮ್ಮ ಇಬ್ಬರಿಗೂ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ಕುರಿ ಹತ್ರ ಕುರಿ ಫಾರ್ಮಿಗೆ ಬಂದು ಕುರಿ ಕೆಲಸ ಆಗಿರ್ಬೋದು, ಹೊರಗಡೆ ಒಂದು ಹಸು ನೋಡಿ ಹಸು ಕೆಲಸ ಮಾಡ್ತಿರಲ್ಲ, ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ದಯಾನಂದ. ಇದೇ ತರ ನಮ್ಮ ಯಂಗ್ಸ್ಟರ್ಸು ಯಾರೋ ಕೆಲಸ ಸಿಕ್ಕಿಲ್ಲ ಅಥವಾ ಸುಮ್ಮನೆ ಏನೋ ಒಂದು ಟೈಮ್ ವೇಸ್ಟ್ ಮಾಡ್ಕೊಂಡು ಇದು ಮಾಡೋದು ಬಂದು ಈ ತರ ಇವನ್ ತರ ಇನ್ಸ್ಪಿರೇಷನ್ ತಗೊಂಡು ಇದೇ ಕೆಲಸ ಅಂತಲ್ಲ, ಅಪ್ಪ ಅಮ್ಮಂಗೆ ಏನೇ ಮಕ್ಕಳು ಕೆಲಸಕ್ಕೆ ಹೆಲ್ಪ್ ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನನಗೆ ಇವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮಿಬ್ರಿಗೆ ಒಬ್ಬನೇ ಮಗ ಅನ್ಸುತ್ತೆ ಅಲ್ಲ ಮೇಡಮ್? ನೋಡಿ ಫ್ರೆಂಡ್ಸ್ ಜೊತೆ ಹೋಗ್ದಲೆ ಈ ತರ ಬಂದು ಮಾಡ್ತಾ ಇಲ್ಲ ಯಾವಾಗ್ಲೂ ಒಂದು ಫ್ರೆಂಡ್ ಜೊತೆ ಹೋಗೋದೇ ಇಲ್ಲ. ಅವ್ರ ಅಪ್ಪನೇ ಫ್ರೆಂಡ್. ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್. ಏಜ್ ಮಕ್ಕಳು ಅಪ್ಪನೇ ಫ್ರೆಂಡ್ ಅಂತ. ಹೌದು, ಅವ್ರ ಅಪ್ಪನೇ ಫ್ರೆಂಡ್. ಎಲ್ಲಿಗೆ ಹೋಗ್ಬೇಕಾದ್ರೂ ಅವ್ರ ಅಪ್ಪನ ಜೊತೆನೆ ಹೋಗೋದು. ನನ್ಗಿಂತ ಹೆಚ್ಚು ಪ್ರೀತಿ ಅಂದ್ರೆ ಅವನಿಗೆ ಅವರಪ್ಪ. ಇದ್ರ ಬಗ್ಗೆ ನಿಮ್ ಮಗನ್ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೆ? ಖುಷಿ ಇದೆ. ತಿರುಗಿ ಹೇಳೋದು ಮಾಡೋದಾದ ಏನ್ ಹೇಳ್ತೀವಿ ನಾನೆಲ್ಲಾದ್ರೂ ಬಂದು ಅವನೇ ಮೇಂಟೈನ್ ಮಾಡೋದು. ನಾನು ಈ ಶಿರ್ಡಿ ಇಲ್ಲ ಅವ್ರ ಟ್ರಿಪ್ ಅವನೇ ಮಾಡ್ತಾನೆ. ಅವನ ತಾಯಿ ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಬಂತು ದಯಾನಂದ? ಈಗ ನಿಮ್ ಏಜ್ ಗ್ರೂಪ್ ಅವರೆಲ್ಲ ಹಚ್ಕೊಟ್ಟ ಒಳ್ಳೊಳ್ಳೆ ಐಫೋನ್ ಸ್ಮಾರ್ಟ್ ಫೋನ್ಸ್ ಇಟ್ಕೊಂಡು ವಿಡಿಯೋಸ್ ನೋಡ್ತಾರೆ, ಕ್ರಿಕೆಟ್ ಅಂತೆ ಅಥವಾ ಗೇಮ್ಸ್ ಅಂತೆ, ಫ್ರೆಂಡ್ಸ್ ಜೊತೆ ಆಚೆ ಔಟಿಂಗ್ ಹೋಗ್ಬೇಕು ಅಂತಾರೆ. ಬಟ್ ನಿಮ್ಗೆ ಹಸು ನೋಡ್ಕೋಬೇಕು, ಈ ತರ ಕುರಿ ಫಾರ್ಮ್ ಅಲ್ಲಿ ಕೆಲಸ ಮಾಡ್ಬೇಕು, ನಮ್ಮ ಅಪ್ಪ ಅಮ್ಮ ಹೆಲ್ಪ್ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಹಾನೆಸ್ಟ್ ಆಗಿ ನನಗೆ ಪ್ರಾಣಿ ಮೇಲೆ ತುಂಬಾ ಇಷ್ಟ ಇದೆ. ವೆಟರ್ನರಿ ಮಾಡ್ಬೇಕು ಅಂತ ಇರೋದು. ಹಂಗಾಗಿ ಈಗಲಿಂದನೇ ನಾನು ಪ್ರಾಣಿ ಮೇಲೆ ಪ್ರೀತಿನ ಬೆಳೆಸ್ಬೇಕು ಅಂತ ಆಸೆ ಪಟ್ಟು ಇದ್ದೀವಿ. ನನ್ನ ನಿಜವಾಗ್ಲೂ ವಿಶ್ ಮಾಡ್ತೀನಿ ಕೊಡೋ ದೇವ್ರ ಆಶೀರ್ವಾದ ಮಾಡಲಿ. ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸಿದ್ರೆ ಯಾವತ್ತೂ ಮಿಸ್ ಆಗಲ್ಲ. ನಿನ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಇದೇ ತರ ಸಪೋರ್ಟ್ ಮಾಡ್ತಾರೆ. ಎಸ್, ನಾನು ಎಲ್ಲ ತಿಳ್ಕೊಂಡೆ. ನಾನು ಈಗ ಬಂದ ತಕ್ಷಣ ಇಲ್ಲಿ ಒಂದು ವೈಟ್ ಬೋರ್ಡ್ ನೋಡಿದೆ. ಇಲ್ಲಿ ಮಾರ್ಕರ್ ಅಲ್ಲಿ ಏನೋ ಮೆನ್ಷನ್ ಮಾಡಿದ್ರು. ಇದೇನು ಅಂತಾನೆ ಗೊತ್ತಾಗ್ಲಿಲ್ಲ. ಕೇಳಿ ತಿಳ್ಕೊಂಡ ಮೇಡಮ್, ಇದೇನು ಮೇಡಮ್ ಇದು? ಕುರಿಗಳಿಗೆ ವ್ಯಾಕ್ಸಿನ್ ಮಾಡಿರೋದು ಮ್ಯಾಮ್. ಅದ್ರ ಬಗ್ಗೆ ಫುಲ್ ಡೀಟೇಲ್ ನನ್ನ ಮಗ ಹೇಳ್ತಾನೆ ಮ್ಯಾಮ್. ಇದೇನು ಹಮ್ಮಿಂಗ್ ಬರ್ಡ್? ಇದು ಆ ಕುರಿದು ನಾವ್ ಯಾವಾಗ ತಂದಿದ್ವಿ ಫಸ್ಟ್ ಡಿವಾರ್ಮಿಂಗ್ ಮಾಡಿದ್ವಿ. ಡಿವಾರ್ಮಿಂಗ್ ಅಂದ್ರೆ ಕುರಿ ಒಳಗಿರೋ ಹುಳ ಎಲ್ಲಾನು ಸಾಯಿಸೋದ್ರಿಂದ ಮರಿ ನೀಟಾಗಿ ಡೆವಲಪ್. ಇದು ವ್ಯಾಕ್ಸಿನೇಷನ್ ಚಾರ್ಟ್. ಓಕೆ. ನೆಕ್ಸ್ಟ್ PPR ಅಂತ ಒಂದು ವ್ಯಾಕ್ಸಿನ್ ಬರುತ್ತೆ. ಅದಾದ್ಮೇಲೆ HS. ಅದಾದ್ಮೇಲೆ ಇದು ಎಷ್ಟು ಮಂತ್? 3 ಮಂತ್ಸ್ ಆದ್ಮೇಲೆ 3 ಮಂತ್ಸ್ ಆದ್ಮೇಲೆ HS ET ಈ ತರ 4 ವ್ಯಾಕ್ಸಿನೇಷನ್ ಮಾಡ್ತೀವಿ. ಒಂದ್ ಶೆಡ್ ನೀವೇ ತಗೊಂಡ್ಬಂದ್ ಮಾಡ್ತೀರಾ? ತಗೊಂಡ್ಬಂದ್ಬಿಟ್ಟು ನಾವೇ. ಓಕೆ. ಇದು ಸೇಮ್ ಅದೇ. ಇದು ಈ ಹೊಸ ಕುರಿ ಕೆಂಗೂರಿ ಬ್ಯಾಚ್. ಇದು ಯಾವಾಗ ತಂದ್ರೆ ಯಾವಾಗ ವ್ಯಾಕ್ಸಿನ್ ಅಂತ? ಮರ್ತೋಗುತ್ತೆ, ಮರ್ತೋದ್ರೆ ಮತ್ತೆ ಕುರಿಗಳಿಗೆ ಮಿಸ್ ಆದ್ರೆ ವ್ಯಾಕ್ಸಿನ್ ಪ್ರಾಬ್ಲಮ್ ಆಗುತ್ತೆ ಅಂತ ಈ ತರ ಚಾರ್ಟ್ ಮಾಡಿದೀರಾ? ಓಕೆ. ನಂಗೆ ನಿಜ ಇದನ್ನೆಲ್ಲ ನೋಡಿ ನಾವು ಮಕ್ಳಿಗೆ ಈ ತರ ಚಾರ್ಟ್ ಮಾಡ್ಕೊಂಡು ಯಾವಾಗ ಅಂತ ಅಂದ್ಬಿಟ್ಟು ವ್ಯಾಕ್ಸಿನೇಷನ್ ಅಂತ ಅನ್ಕೋತೀವಿ. ಅದು ಕೂಡ ಮಕ್ಳೇ ಅಲ್ವಾ ಮೇಡಮ್? ನೀವು ಆಲ್ರೆಡಿ ಇಲ್ಲಿ ಬರ್ದಿದ್ದೀರಾ ರಾಯರಿದ್ದಾರೆ ಅಂತ. ರಾಯರೇ ನಿಮ್ಮನ್ನ ಕಾಪಾಡ್ತಾರೆ ಅಂತ ಹೇಳ್ತೀನಿ. ಕುರಿಗಳು ಬಿಸ್ನೆಸ್ ನಿಮಗೆ ತುಂಬಾ ಚೆನ್ನಾಗಾಗ್ಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಅಂತ ನಾನು ಈ ಮೂಲಕ ವಿಶ್ ಮಾಡ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್.
ಬೆಳಿಗ್ಗೆ ಹೋಗಿದ್ವಿ ಅಲ್ವಾ ಕುರಿ ಫಾರ್ಮ್ಗೆ. ಆ ಕುರಿ ಫಾರ್ಮ್ ಇಂದ ಮತ್ತೆ ನಾನು ನಮ್ಮ ಅಪ್ಪಾಜಿನ ಕರ್ಕೊಂಡು ಹೋದೆ. ಆ ಕುರಿ ಫಾರ್ಮಲ್ಲಿ ನನಗೆ ಕುರಿ ಮೇಕೆಗಳೆಲ್ಲ ಇಷ್ಟ ಆಯ್ತು ಅಂತ ನೋಡಿ ಆ ಕುರಿಗಳನ್ನ ಇವಾಗ ಇಲ್ಲಿ ನಾವು 3 ಕುರಿಗಳನ್ನ ಮೂರು ಮೇಕೆಗಳನ್ನ ಅಲ್ಲಿಂದ ತಗೊಂಡ್ ಬಂದಿದೀವಿ. ಇದು ಹೇಗಿದೆ ಏನು ಅಂತ ನಮ್ಮ ಅಪ್ಪಾಜಿ ಹತ್ರ ಕೇಳಿ ಹೇಳ್ತೀನಿ. ಓಕೆ ಅಪ್ಪಾಜಿ, ನಾವು ಬೆಳಿಗ್ಗೆ ನಾನು ಅಲ್ಲಿ ಕರ್ಕೊಂಡು ಹೋಗಿದ್ನಲ್ಲ ಗೌರಿಪುರದ ಹತ್ರ, ಆ ಕುರಿ ಫಾರ್ಮ್ ಚೆನ್ನಾಗಿತ್ತಲ್ವಾ? ತುಂಬಾ ಚೆನ್ನಾಗಿದೆ, ಮತ್ತೆ ಒಳ್ಳೆ ಜಾತಿ ಮೇಕೆಗಳು. ಹಾಗಾಗಿ ನಾವು ಹೋಗಿ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕೊಡ್ಸಿದ್ರು ನಮ್ಮ ಮಗಳು. ಹಾಗಾಗಿ ತಗೊಬಂದು ರೇಟ್ ಎಲ್ಲ ಹೇಗಿದೆ? ಪರವಾಗಿಲ್ಲ, ಹೊರಗಡೆಗೆ ಸಂತೆಗೆ ಎಲ್ಲಾ ಕಡೆ ಸಂತೆಗಳಿಗೆ ಕಂಪೇರ್ ಮಾಡಿದ್ರೆ ಭಾರಿ ನಮ್ಗೆ ಹೊರ್ತು ಚೀಪ್ ಆಗಿ ಸಿಕ್ತು. ಹಾಗಾದ್ರೆ ಬೇರೆಯವ್ರಿಗೂ ನಾವ್ ಹೇಳ್ಬೋದಲ್ವಾ ಈ ವಿಡಿಯೋ ಮೂಲಕ? ಧಾರಾಳವಾಗಿ ಹೇಳ್ಬೋದು ಬೇರೆಯವರಿಗೆ. ಅಲ್ಲಿ ಹೋಗಿ ತಗೊಂಡ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ಒಳ್ಳೆ ಮೇಕೆಗಳು ಸಿಗ್ತವೆ, ಕುರಿಗಳು ಸಿಗ್ತವೆ, ಎಲ್ಲಾ ರೀತಿನೂ ಸಿಗುತ್ತೆ. ನೋಡಿ ಇದೊಂದ್ ಕುರಿ ಹಾಗೆ ಇಲ್ಲೊಂದ್ ಕುರಿ ಇದೆ. ಆಲ್ರೆಡಿ ಇವ್ರಿಗೆ ತಗೊಂಡ್ ಬಂದು ಮೇಯೋದಕ್ಕೆ ಸೊಪ್ಪುಗಳನ್ನ ಕೂಡ ತಂದಿಟ್ಟಿದೀವಿ. ಆಲ್ರೆಡಿ ನಮ್ಮ ಮಕ್ಳುಗಳು ಇದಕ್ಕೆ ಹೆಸರು ಇಟ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿದಾವೆ ಕುರಿಗಳು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಯಾರೇ ಕುರಿ ಪರ್ಚೇಸ್ ಮಾಡಬೇಕು, ಫಂಕ್ಷನ್ಸ್ ಗಳಿಗಾಗಿರ್ಬೋದು, ಎಲ್ಲಾ ಪರ್ಪಸ್ಗೂ ಕುರಿ ಬೇಕು ಅನ್ನೋದು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್